ಹಿಂಕಂತ ಹೋಗೋದೆ. ಲಿಪ್ಸ್ಟಿಕ್ ಅಂದ್ರೆ ಬೇರೆ, ಲಿಪ್ ಬಾಮ್ ಅಂದ್ರೆ ಬೇರೆನೆ. ಎರಡು ಅಲ್ಲಿಗೆ ಹಚ್ಕೊಳ್ಳೋದು. ಕಾದು ಕಾದು ಸಾಕಾಗೋಯ್ತು. ಟ್ರೈನ್ ಅಂತೂ ಬಂದಿಲ್ಲ. 1ನೇ ತಾರೀಕು ಟಿಕೆಟ್ ಬುಕ್ ಮಾಡಿದ್ದು, 2ನೇ ತಾರೀಕು ಆಯ್ತು, ಇನ್ನೂ ಬಂದಿಲ್ಲ. ಫೈನಲಿ ನಮ್ಮ ಟ್ರೈನ್ ಬಂತು. ಕೂಡ ಅಲ್ಲಿ ಮಾಡಿದಾಗ ನಾವು ಒಂದು ಏಕೈಕ ಶಿವ ಟೆಂಪಲ್ ಇದೆ ಅಂತ ಉಲ್ಲೇಖ ಇದೆ. ಇಲ್ಲಿ ನಾಗರಕಲ್ ಸಿಗುತ್ತೆ, ಮತ್ತೆ ಇಲ್ಲಿ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಅಲೋ ಮಾಡೋದಿಲ್ಲ. ಬೆಸ್ಟ್ ಟೈಮ್ ಅಂದ್ರೆ ನವೆಂಬರ್ ಡಿಸೆಂಬರ್ ಟೈಮ್ ಅಂದ್ರೆ ಒಳ್ಳೇದು. ವೆಲ್ಕಮ್ ಟು ನ್ಯೂ ವ್ಲಾಗ್ಸ್. ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ. ಮೇಕಪ್ ಹಾಕ್ತಿದ್ದೀರಾ? ಮೇಕಪ್ ಮಾಡ್ಕೊತೀವಿ. ಮೇಡಮ್ ಇನ್ನು ಮೇಕಪ್ ಹಾಕ್ತಿದ್ದಾರೆ, ಲಿಪ್ಸ್ಟಿಕ್ ಹಾಕೊಂಡವ್ರೆ. ಅದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಮ್. ಹೌದು, ಅದೇ ಎರಡು ಬೇರೆ ಬೇರೆ. ಲಿಪ್ಸ್ಟಿಕ್ ಅಂದ್ರೆ ಬೇರೆ, ಲಿಪ್ ಬಾಮ್ ಅಂದ್ರೆ ಬೇರೆ. ಎರಡು ಅಲ್ಲಿಗೆ ಹಚ್ಕೊಳ್ಳೋದು. ಇವತ್ತು ತಿರುಪ್ತಿಗೆ ಹೋಗ್ತಿರೋದು ಸಡನ್ ಪ್ಲಾನ್ ಆಕ್ಚುಲಿ. ನಾವು ಕಲ್ಯಾಣೋತ್ಸವಕ್ಕೆ ಅಂತ ಬುಕ್ ಮಾಡಕ್ ಟ್ರೈ ಮಾಡಿದ್ವಿ. ಕಲ್ಯಾಣೋತ್ಸವ ಬುಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಡೇನೆ ನಾವು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡಕ್ ಟ್ರೈ ಮಾಡಿದ್ವಿ. ಸೊ ಬುಕ್ಕಿಂಗ್ ಆಯಿತು. ಸೊ ಅದ್ರ ಪರವಾಗಿ ಇವತ್ತು ತಿರುಪ್ತಿಗೆ ಹೊರಟಿದ್ದೀವಿ. ಸೊ ನಮ್ಮ ದರ್ಶನ ಬಂದು ಮಂಡೇ ಇದೆ. ಸೊ ಸಂಡೇ ನಾವು ಮೆಟ್ಲು ಹತ್ಕೊಂಡು ತಿರುಪ್ತಿಗೆ ಹತ್ತಿದ್ದೀವಿ. ಅಲ್ಲಿಂದ ಮಂಡೇ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಕಾಳಹಸ್ತಿಗೆ ಹೋಗೋ ಪ್ಲಾನ್ ಹಾಕೊಂಡಿದ್ದೀವಿ. ನೀವು ಮೇಯ್ನಾಗಿ ತಿರುಪ್ತಿ ಬಗ್ಗೆ ಕಂಪ್ಲೀಟೆಡ್ ಡೀಟೇಲ್ಸ್ ನಾವು ಕೊಡ್ತೀವಿ. ಅದ್ರ ಹಿಸ್ಟ್ರಿ ಏನು ಡೀಟೇಲ್ಸ್, ಓದಿದ್ರೆ ಏನು ಮಾಡಬೇಕು, ಫಸ್ಟ್ ಟೈಮ್ ಓದೋದು ಏನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಲ್ಲ ಡೀಟೇಲ್ಸ್ನು ಇದರಲ್ಲಿ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನೇನು ಹೊರಡಬೇಕು. ಆಟೋ ಬುಕ್ ಮಾಡ್ತಿದ್ದಾರೆ. ಸೊ ಆಟೋ ಬುಕ್ ಆದಮೇಲೆ ಹಿಂಕಂತ ಹೋಗೋದೆ. ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿ ರೆಡಿಯಾಗಿದೆ. ಸೊ ಆಟೋ ಬುಕ್ ಆಗಿದೆ, ಆಟೋ ಕೂಡ ಬಂದಿದೆ. ಲಾಕ್ ಹಾಕಿಬಿಟ್ಟು ಇನ್ನೇನು ಹೊರಡ್ತೀವಿ. ನಮ್ಮ ರೈಲ್ವೆ ಸ್ಟೇಷನ್ ಹಿಂಗೆ ಇರೋದು. ರೈಲ್ವೆ ಸ್ಟೇಷನ್ ಬಂದಾಯಿತು. ಟ್ರೈನು 2 hours ಲೇಟ್ ಇದೆ. ಆ್ಯಕ್ಚುಲಿ 8:15 ಬರ್ತಿರೋದು 10:10 ಬರ್ತಿದೆ. ಇಲ್ಲಿ ಅಮ್ಮನೂ ಬಂದಿದ್ದಾರೆ. ಅಮ್ಮ ಅವಾಗಲೇ ಬಂದು ವೇಟ್ ಮಾಡ್ತಿದ್ದಾರೆ. ಟ್ರೈನ್ ಬಂದ್ಬಿಡುತ್ತೆ ಅಂತ. ಅರೆ ಬಂದಿಲ್ಲ. ತಿಂತಿದ್ಯಾ? ಕಾದು ಕಾದು ಸಾಕಾಗೋಯ್ತು. ಟ್ರೈನ್ ಅಂತೂ ಬಂದಿಲ್ಲ. 8:15 10:15 ಹೋಗಿದೆ. ಇನ್ನೂ 2 hours ಲೇಟ್ ಅಂತೆ. 11:15 ಬರುತ್ತೆ ಗಾಡಿ. ಈಗ ಆಲ್ರೆಡಿ 10:30. ಸಂಖ್ಯಾ 1 2 11:21 ಇನ್ನೂ ಬಂದಿಲ್ಲ ಗಾಡಿ. ಫಾಸ್ಟ್ ಎಕ್ಸ್‌ಪ್ರೆಸ್ 3 hours later. ಟೈಮ್ ಎಷ್ಟು? 12 ಗಂಟೆ. ಇನ್ನೂ ಬಂದಿಲ್ಲ. 1ನೇ ತಾರೀಕು ಟಿಕೆಟ್ ಬುಕ್ ಮಾಡಿದ್ದು, 2ನೇ ತಾರೀಕು ಆಯಿತು, ಇನ್ನೂ ಬಂದಿಲ್ಲ. 4 hours ಲೇಟು. ಇಷ್ಟೊತ್ತಿಗೆ ತಿರುಪ್ತಿಗೆ ಹೋಗ್ಬಿಟ್ಟಿದ್ವಿ. ನಾವು ಬಂದಾಗ ಪ್ಲಾಟ್ಫಾರ್ಮ್ ಎಷ್ಟು ಫುಲ್ ಆಗಿತ್ತು ಅಂದರೆ ಇವಾಗ ಫುಲ್ ಖಾಲಿ ಆಗಿದೆ. ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಯಾರು ಇಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ. ಫೈನಲಿ ನಮ್ಮ ಟ್ರೈನ್ ಬಂತು. ಬರ್ತಾ ಆಲ್ಮೋಸ್ಟ್ 12:20 ಆಗಿದೆ. ನೋಡೋಣ ಬೆಳಗ್ಗೆ ಅಲ್ಲಿಗೆ ಎಷ್ಟು ಗಂಟೆ ರೀಚ್ ಆಗ್ತೀವಿ ಏನು ಅಂತ. ಬಾಯ್, ಗುಡ್ ನೈಟ್. ನಾವು ತಿರುಪತಿ ರೀಚ್ ಆಗಿರೋದು 6:49ಗೆ. ಆ್ಯಕ್ಚುಲಿ 4 ಗಂಟೆ ಬರ್ಬೇಕಾದ್ರೆ ಟ್ರೈನು 7 ಗಂಟೆ ಬಂದಿದೆ. 3 hours ಲೇಟ್ ಇದೆ ಟ್ರೈನ್. ಸೊ ನಾವು ಇಲ್ಲಿಂದ ಡೈರೆಕ್ಟಾಗಿ ಕಪಿಲ ತೀರ್ಥಕ್ಕೆ ಹೋಗ್ತಿದ್ವಿ. ಸೊ ಕಪಿಲ ತೀರ್ಥಕ್ಕೆ ನೀವು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು, ಈಸಿಯೆಸ್ಟ್ ವೇ. ಕಪಿಲ ತೀರ್ಥಕ್ಕೆ ಹೋಗಿ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಲೋಕಲ್ ಟ್ರಿಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಕಪಿಲ ತೀರ್ಥಕ್ಕೆ ಹೋದ್ಮೇಲೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂದು ಅಂತ. ಹೀಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ನಂದಿ ಸರ್ಕಲ್ ಅಂತ ಒಂದು ಕಾಣಿಸುತ್ತೆ. ಹಾಗೆ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಸಿಗೋದು ನಮಗೆ ಕಪಿಲ ತೀರ್ಥ. ನೀವು ನೋಡ್ತಾ ಇರ್ಬೋದು, ಇದು ಕಪಿಲ ತೀರ್ಥ ಎಂಟ್ರೆನ್ಸ್ ಆಗಿರುತ್ತೆ. ಈಗ ನೀವು ನೋಡ್ತಿರ್ಬೋದು, ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ನಿಮಗೆ. ರೈಟ್ ಸೈಡಲ್ಲಿ ಈ ಟೆಂಪಲ್ ಸಿಗುತ್ತೆ. ನೀವು ಕಪಿಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಒಳಗಡೆ ಹೋಗಬೇಕು ರೋಡಿಂದ.
ಈಗ ನೋಡ್ತಿರೋದು ನೀವು ಕಪಿಲೇಶ್ವರ ಸ್ವಾಮಿ ಟೆಂಪಲ್ಲು. ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಸಿಗುತ್ತೆ. ಹೀಗೆ ಒಳಗಡೆ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಸಿಗುತ್ತೆ. ಸ್ವಲ್ಪ ರೈಟ್ ಸೈಡಿಗೆ ತಿರುಗಿದ್ರೆ ನಿಮಗೆ ಟೆಂಪಲ್ಗೆ ಹೋಗೋ ಎಂಟ್ರೆನ್ಸ್ ಸಿಗುತ್ತೆ. ನಿಮಗೆ ಸ್ಪೆಷಲ್ ದರ್ಶನ ಬೇಕು ಅಂದರೆ 5 ರೂಪೀಸ್ ಇರುತ್ತೆ. ಸ್ವಲ್ಪ ಇದ್ರ ಪಕ್ಕದಲ್ಲಿ ನೋಡಿದ್ರೆ ನಿಮಗೆ ಗೋಪಾಲ ಸ್ವಾಮಿ ಟೆಂಪಲ್ ಕೂಡ ಸಿಗುತ್ತೆ. ನೀವು ಸ್ಟ್ರೈಟಾಗಿ ಇಲ್ಲಿಂದ ಎಂಟ್ರೆನ್ಸ್ ಕೊಟ್ಟರೆ ಕಲ್ಯಾಣಿ ಕಾಣುತ್ತೆ. ಕಲ್ಯಾಣಿ ಮುಂದೆ ಜಲಪಾತ ಇದೆ. ಜಲಪಾತದ ಕರೆಕ್ಟಾಗಿ ರೈಟ್ ಸೈಡಿಗೆ ತಿರುಗಿದ್ರೆ ನಿಮಗೆ ಕಪಿಲೇಶ್ವರ ಸ್ವಾಮಿ ಟೆಂಪಲ್ಸ್ ಕಾಣುತ್ತೆ. ಇದು ಶಿವನಿಂದ. ಇನ್ನು ಈ ಕಡೆ ತಿರುಗಿದ್ರೆ ನಿಮಗೆ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮಿ ಕಾಣುತ್ತೆ. ನಾವು ಕಲ್ಯಾಣಿಯಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಜಲಪಾತದಲ್ಲಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ನೀರು ಬರ್ತಿರಲಿಲ್ಲ. ಲಾಸ್ಟ್ ಟೈಮ್ ಟೆಂಪಲಿಗೆ ವಿಸಿಟ್ ಮಾಡಿದಾಗ ನಾವು ಕಲ್ಯಾಣಿಯಲ್ಲಿ ಜಲಪಾತದಲ್ಲೇ ಸ್ನಾನ ಮಾಡಿದ್ವಿ. ಅದು ಹೇಗಿದೆ ಅಂತ ಕ್ಲಿಪ್ನ ಲಾಸ್ಟಲ್ಲಿ ಹಾಕಿರ್ತೀವಿ, ನೋಡ್ಕೊಬೋದು ನೀವು. ನಾವು ಹೋದಾಗ ಆ್ಯಕ್ಚುಲಿ ಇಲ್ಲಿ ಜನ ಇರಲಿಲ್ಲ, ಸೊ ಫ್ರೀ ದರ್ಶನಕ್ಕೆ ಹೋದ್ವಿ. ಮುಂದೆ ನಮಗೆ ಮೊಬೈಲ್ ಅಲೋಡ್ ಇರಲಿಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ಹೊರಗಡೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ನಾಗರಕಲ್ಲು ಸಿಗುತ್ತೆ, ಮತ್ತು ಲಿಂಗ ಎಲ್ಲ ಇರುತ್ತೆ. ಇಲ್ಲಿ ನೀರೆಲ್ಲ ಹಾಕ್ತಿರ್ತಾರೆ, ಹಾಲೆಲ್ಲ ಹಾಕ್ತಿರ್ತಾರೆ. ನಿಮ್ಗೆ ಹೊರಗಡೆ ಬಂದಿದ ತಕ್ಷಣ ನಿಮಗೆ ರೈಟ್ ಸೈಡ್ ಕಾಣ್ತಿಲ್ಲ, ಇದೇ ಬಂದು ಟೆಂಪಲ್ ಎಂಟ್ರೆನ್ಸು. ಇಂದ ಮುಂದೆ ಹಾಗೆ ಹೋದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇರುತ್ತೆ. ಅದಾದಮೇಲೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದರ್ಶನಕ್ಕೆ ಹೋದ್ವಿ. ತುಂಬ ಚೆನ್ನಾಗಾಗಿತ್ತು ದರ್ಶನ ಕೂಡ ಅಲ್ಲಿ ನಮಗೆ. ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲೂ ನಮಗೊಂದು ಫ್ರೆಂಡ್ ಸಿಕ್ಕಿದ್ರು. ಸ್ನಾನ ಎಲ್ಲ ಆಯಿತು. ನಾವು ಆ್ಯಕ್ಚುಲಿ ಜಲಪಾತದ ಸ್ನಾನ ಮಾಡಬೇಕು ಅಂತ ಬಂದಿದ್ವಿ. ಸತಿ ನೀರಿಲ್ಲ, ಸೊ ಕಲ್ಯಾಣಿಲೇ ಸ್ನಾನ ಮಾಡಾಯಿತು. ಮೇನಾಗಿ ಬಂದ್ಬಿಟ್ಟು ಈ ಸುತ್ತ ಇರೋಂಥ ಸಪ್ತಗಿರಿಗಳಲ್ಲಿ ವಿಷ್ಣು ಪೂಜೆನೇ ನಡೆಯೋದು. ಬಟ್ ಇದೊಂದು ಏಕೈಕ ಶಿವ ಟೆಂಪಲ್ ಇದೆ ಅಂತ ಉಲ್ಲೇಖ ಇದೆ. ಕಪಿಲತೀರ್ಥ ಹಿಸ್ಟ್ರಿ ಏನಂದರೆ, ಕಪಿಲ ಮುನಿಗಳು ತಪಸ್ ಮಾಡಿ ಇಲ್ಲಿ ಶಿವಪಾರ್ವತಿನ ಭೂಮಿ ಕರ್ಸಿದ್ರು ಅನ್ನೋ ಪುರಾಣಗಳಲ್ಲಿ ಮೆನ್ಷನ್ ಆಗಿದೆ. ಮೇನಾಗಿ ಇಲ್ಲಿ ಬಂದು ಇದು ಸಪ್ತಗಿರಿಗಳಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಟೆಂಪಲ್ಲು. ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಿರ್ಬೋದಲ್ಲ, ಇದು ಮೇಲ್ಗಡೆಯಿಂದ ನೀರು ಬರುತ್ತೆ. ಈ ಸರಿ ನೀರಿಲ್ಲ. ಸೊ ಅಮ್ಮ ಸೊಸೆ ಇಬ್ಬರು ಪ್ರಸಾದ ಇಸ್ಕೊಂಡ್ಬಂದರು. ಪ್ರಸಾದ ತಿಂದ್ಕೊಂಡು ಹೊರಗಡೆ ಬರಬೇಕಾದ್ರೆ ನಮಗೆ ಶ್ರೀ ನಮ್ಮಲ್ವರ್ ಟೆಂಪಲ್ ಸಿಗುತ್ತೆ. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡಾದ್ಮೇಲೆ ನಾವು ಅಭಯಹಸ್ತ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈಗ ನೋಡ್ತಿರೋದು ಕ್ಲಿಪ್ ಬಂದು ನಾನು ಡಿಸೆಂಬರ್ ಬಂದಾಗ ತೊಗೊಂಡಿರೋ ವಿಡಿಯೋ. ಇದು ಆ್ಯಕ್ಚುಲಿ ನೀರು ಬಂದು ಶ್ರೀವಾರಿ ಬೆಟ್ಟದಿಂದ ಬರುತ್ತೆ ಅಂತ ನಂಬಿಕೆ ಇದೆ. ಸೊ ಇಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಯಾವುದೇ ಪಾಪಗಳಿದ್ರೂ ನಾಶ ಆಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಇಲ್ಲಿ ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿಗೆ ತುಂಬ ಜನ ಬರ್ತಾರೆ. ನೀವೇನೋ ಜಲಪಾತದಲ್ಲಿ ಏನೋ ಸ್ನಾನ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಬೇಸಿಗೆಗಾಲದಲ್ಲಿ ಬಂದರೆ ಇಲ್ಲಿ ನಿಮಗೆ ನೀರು ಸಿಗೋದಿಲ್ಲ. ಮತ್ತು ಇನ್ನು ಮಳೆಗಾಲದಲ್ಲಿ ಬಂದರೆ ತುಂಬ ನೀರಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಲೋ ಮಾಡೋದಿಲ್ಲ. ಬೆಸ್ಟ್ ಟೈಮ್ ಅಂದರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬಂದರೆ ಒಳ್ಳೆಯದು. ಇಲ್ಲಿ ಗೋವಿಂದ ದರ್ಶನ ಮಾಡಿಕೊಂಡು ನಾವು ಟಿಫನ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಕಂಪ್ಲೀಟ್ ಆದಮೇಲೆ ಆಟೋದಲ್ಲಿ ಪ್ಯಾಕೇಜ್ ಮಾತಾಡಿಕೊಂಡು ಇಲ್ಲಿ ಲೋಕಲ್ ಟೆಂಪಲ್ಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಬಂದು ಮಂಗಾಪುರ ಟೆಂಪಲ್ಗೆ ಹೋಗ್ತಿರೋದು. ಆಮೇಲೆ ಅಲ್ಲಿಂದ ಮುಂದೆ